ದಿಟ್ಟವಾಗ್ಲು ನೀವು ನನ್ನನ್ನ ಅಣ್ಣ ಅನ್ಕೊಂಡಿದ್ರೆ ಮಾತ್ ಕೊಡಿ ಅದ್ಕೆಮ್ಮ. ನಿಮ್ಗೆ ಹೇಳ್ತಾ ಇರೋದು, ಕೊಡಿ ಅದ್ಕೆಮ್ಮ. ಅವ್ರ ಹಂಗ್ ಹೇಳ್ತವ್ರೆ ಅಂದ್ರೆ ಅವ್ರಿಗೆ ಏನೋ ಗೊತ್ತಾಗಿದೆ ಅಂತ ಅರ್ಥ. ಅದ್ಕೆ ಬ್ಯಾರವ್ರು ಹೇಳಿ ನಮ್ ಗೌಡ್ರಿಗೆ ಗೊತ್ತಾಗೋಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಏ ವಿದ್ಯಾ, ಹಂಗೇನಾರು ಈ ಸತ್ಯ ಅವ್ರಿಗೆ ಗೊತ್ತಾಗಿದ್ದಿದ್ರೆ ಈ ದಿನ ಸುಮ್ಕೆ ಇತ್ತಿದ್ರೇನೆ. ಅವ್ರ ಮಗನ್ ಮದ್ವೆ ಚಂಪನ್ ಜೊತೆಗೆ ಆಗೋದಿಕ್ಕೆ ನೀನೇ ಅಲ್ವೇನೆ ಕಾರಣ. ಆ ಕ್ವಾಪಕ್ಕೆ ಎಲ್ಲ ಹಿಂಗ್ ಮಾತಾಡಿರ್ತಾರ ಅಷ್ಟೇಯ. ಕಣವ್ವ, ತಿನ್ನ ಬಾಯಿಗೆ ಮಣ್ಣು ಹಾಕೊಂಡ್ರು ಅನ್ನೋಂಗೆ ನಿನ್ ಬಾಯಿಗೆ ನೀನೆ ಮಣ್ಣು ಹಾಕೋಬೇಡ, ಅಂತ ಕೆಲ್ಸ ಮಾಡ್ಬೇಡ. ಅಜ್ಜಿ, ನೀವ್ ಯಾರ್ ಏನ್ ಹೇಳಿದ್ರು ಆಟಯ. ನಾನ್ ಸತ್ಯ ಅವ್ರ ಹತ್ರ ಹೇಳ್ಬೇಕು ಅಂತ ನಿರ್ಧಾರ ಮಾಡಿವ್ನಿ. ಹೇಳ್ತೀನಿ. ಏನು ಸಾಯಿಸ್ಬಿಟ್ಟಾರೆ, ಸಾಯಿಸ್ಲಿ ಬಿಡಿ. ರತ್ನ, ನೀನೊಂದ್ಕಿತ ಇತ್ಲಾಗಿಂದ ಫೋನ್ ಮಾಡು. ಕಟ್ ಮಾಡ್ತಾವಳೆ. ಇನ್ನೊಂದ್ಕಿತ ಮಾಡು. ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಚಿಚ್ಚಪ್ ಫೋನ್ ಚಿಚ್ಚಪ್ ಮಾಡ್ಕೊಂಡ್ಬಿಟ್ಲು. ಈಗ ಏನ್ ಮಾಡೋದು? ಯೋನು ಅತ್ತೆನೂ ಸೊಸೆನೂ ಸೇರ್ಕೊಂಡು ಏನೋ ಗಂಭೀರವಾಗಿ ಮಾತಾಡ್ತಾ ಇದ್ದೀರಿ, ಏನ್ ಕತೆ? ಯೋನಿಲ್ಲ ಕಣಯ್ಯ, ಅರ್ಜೆಂಟ್ ಆಗಿ ಅಡ್ಗೆ ಮಾಡಕ್ ಹೇಳಿದ್ರು. ಮಾಡಕ್ ಆದದೋ ಇಲ್ವೋ ಅಂತ ಯೋಚನೆ ಮಾಡ್ತೀವಿ. ಹೇ ರತ್ನಿ, ನಿಂಗೆ ಸುಳ್ಳೊಳಕ್ಕೂ ಬರಕ್ಕಿಲ್ಲ ಅಂತ ನನಗೆ ಗೊತ್ತು. ನೀವಿಬ್ರು ನನ್ನಿಂದ ಯಾವ್ದೋ ವಿಷಯನ ಮುಚ್ಚಿಡಕ್ ನೋಡ್ತಾ ಇದ್ದೀರಿ. ಒಂದ್ ವಿಷಯ ತಿಳ್ಕೊಳ್ಳಿ, ಅಡಗ್ಸಿಟ್ರ ಕೆಂಡ ಜಾಸ್ತಿನೇ ಸುಡ್ತದೆ ಅನ್ನೋ ಹಾಗೆ ಯಾವ್ದಾದ್ರು ವಿಷಯನ ಮುಚ್ಚಿಟ್ರೆ ಅದೇ ಬೆಂಕಿಯಾಗೆ ಸುಡೋದು. ಅದೇನಾಗುತ್ತೋ ಆಗ್ಲಿ, ಗೌಡ್ರ ತವ ಹೋಗಿ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಅದ್ಕೆಮ್ಮ, ಇಷ್ಟೊತ್ತು ಫೋನಲ್ಲಿ ಮಾತಾಡ್ತಿದ್ದು ಅದೆಲ್ಲ ಸತ್ಯನಾ? ನಿಮ್ಮನ್ನೇ ಕೇಳ್ತಾ ಇರೋದು ಅದ್ಕೆಮ್ಮ, ಮಾತಾಡಿ. ಹೌದು ಅಣ್ಣಯ್ಯ, ನಾನ್ ಮಾತಾಡಿದ್ದೆಲ್ಲ ಸತ್ಯ. ಅವತ್ತು ಪೊಲೀಸ್ರಿಗೆ ಫೋನ್ ಮಾಡಿದ್ದು ಮಾವಯ್ಯನ್ ಜೈಲಿಗೆ ಕಳ್ಸಕ್ ಕಾರಣ ಆಗಿತ್ತು ನಾನೇಯ. ನನ್ ಮದ್ವೆ ಆಗ್ಬಿಟ್ರೆ ಎಲ್ಲಿ ಓದೋದ್ ನಿಂತ್ಬಿಡುತ್ತೋ ಅನ್ನೋ ಕಾರಣಕ್ಕೆ ಪೊಲೀಸ್ರಿಗೆ ಫೋನ್ ಮಾಡ್ಬಿಟ್ಟೆ. ದಿಟ್ಟವಾಗ್ಲೂ ಹೇಳ್ತೀವಿ ಕೋಟ್ಲಣ್ಣಯ್ಯ, ನಾನ್ ಪೊಲೀಸ್ರಿಗೆ ಫೋನ್ ಮಾಡಿದ್ರಿಂದ ಮಾವಯ್ಯನ್ ಜೈಲಿಗೆ ಕರ್ಕೊಂಡು ಹೋಯ್ತಾರೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಈಡ್ ದಿನ ನೀವೆಲ್ಲ ತಲೆ ಕೆಡ್ಸ್ಕೊಂಡು ಹುಡುಕ್ತಾ ಇದ್ದಿದ್ದು ನನ್ನೆಯ. ಪೊಲೀಸ್ರಿಗೆ ಫೋನ್ ಮಾಡಿ ನಮ್ ಮಾವಯ್ಯನ ಜೈಲಿಗೆ ಕಳ್ಸಿ ನೀವು ದೊಡ್ಡ ತಪ್ಪು ಮಾಡಿದಿರಾ ಗೊತ್ತೇ ಅದ್ಕೆಮ್ಮ? ಗೊತ್ತು ಕೋಟ್ಲೆ ಅಣ್ಣಯ್ಯ, ಅವತ್ತು ತಪ್ಪು ಮಾಡಿದಕ್ಕೆ ಇವತ್ತಿನವರೆಗೂ ನನ್ ಪಶ್ಚಾತ್ತಾಪ ಪಡ್ತಾನೆ ಇದ್ದೀನಿ. ಆಟೆ ಅಲ್ಲ ಕೋಟ್ಲೆ ಅಣ್ಣಯ್ಯ, ನಮ್ ಗೌಡ್ರು ಕಣ್ಣಲ್ಲಿ ಕಣ್ಣಿಟ್ಟು ನನ್ ತವ
ಇದೀನಿ ಅಂತ ಅನಿಸ್ತಾ ಇದೆ. ಅವ್ರ ತವ ಸತ್ಯ ಮುಚ್ಚಿಟ್ಟು ನನ್ ಕೈಲಿ ಬದುಕಕ್ ಆಗ್ತಾ ಇಲ್ಲ. ಅದಕ್ಕೆ ಅವ್ರ ತವ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಸತ್ಯ ಎಲ್ಲ ಹೇಳ್ಬಿಟ್ರೆ ಸರಿ ಆಯ್ತದ? ಹೇಳಿ, ಎಲ್ಲ ಸರಿ ಆಗ್ಬಿಡ್ತದ? ಇಲ್ಲ, ಆದ್ರೆ ನನ್ ಮನ್ಸಿನ ಭಾರ ಕಮ್ಮಿ ಆಯ್ತದೆ. ಪ್ರತಿ ದಿನ ಹೆದರ್ಕೊಂಡ್ ಬದುಕೋದು ತಪ್ಪೋಯ್ತದೆ. ತೆಪ್ಪಾಗಕ್ಕಿಲ್ಲ ಅದ್ಕೆಮ್ಮ, ಇನ್ನೊಂದ್ ದೊಡ್ಡ ತೆಪ್ಪಾಯ್ತದೆ. ಹೌದು ಅದ್ಕೆಮ್ಮ, ಈ ವಿಷಯನ ಹೇಳಿದ್ರೆ ದೊಡ್ಡ ಅನಾಹುತ ಆಗೋಯ್ತದೆ. ಅದ್ಕೆಮ್ಮ, ನೀವು ನನ್ನ ಏನ್ ಅನ್ಕೊಂಡಿದ್ದೀರೋ ನನಗ್ ಗೊತ್ತಿಲ್ಲ, ಆದ್ರೆ ನಾನ್ ಮಾತ್ರ ನನ್ನ ಒಡ ಹುಟ್ಟವಳು ಅನ್ಕೊಂಡಿದ್ದೀನಿ. ಅದಕ್ಕೆ ನಾನ್ ನಿಮ್ಮ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತೀವಿ, ಅಣ್ಣ ತಮ್ಮಂಗೆ ಅಲ್ಲ, ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ನೀವ್ ಏನ್ ಹೇಳ್ತಿದ್ದೀರಾ ಅಣ್ಣಯ್ಯ? 7 ದಿನ ಅಂತ ಈ ಸತ್ಯ ಮುಚ್ಚಿಟ್ಟು ಅವ್ರಿಗೆ ಮೋಸ ಮಾಡಕ್ ಆದತ್ತೆ ಹೇಳಿ? ಹಂಗಂತ ಹೇಳ್ಬಿಟ್ರೆ ಎಲ್ಲ ಸರಿಯಾಗ್ಬಿಡ್ತದೆ ಅನ್ಕೊಂಡಿದೀರಾ? ಖಂಡಿತ ಸರಿಯಾಗಕ್ಕಿಲ್ಲ. ಇದ್ರಿಂದ ಯಾರಿಗೂ ಒಳ್ಳೇದಾಗಕ್ಕಿಲ್ಲ. ಆಟೆ ಅಲ್ಲ, ನಿಮ್ ಬಂಗಾರದಂತ ಬಾಳಿಗೆ ನೀವೇ ಮಣ್ಣ ಹಾಕೊಂಡಾಗ ಆಗೋಯ್ತದೆ. ನಾಳೆ ದಿನ ಗೊತ್ತಾದ್ಮೇಲೆ ಆಗೋದದೇ ತಾನೆ. ಇಲ್ಲಿ ಗಂಟ ಅವಳು ಯಾರು ಅಂತವ ನಮ್ಮಿಂದನೇ ಕಂಡಿಡಿಯಕ್ ಆಗ್ಲಿಲ್ಲ. ಅವಳು ಯಾರೋ ಅಪರಿಚಿತಳಾಗಿ ಉಳ್ಕೊಂಡವಳೆ ಅನ್ಮೇಕೆ ಇನ್ ಮುಂದಕ್ಕೂ ಹಂಗೆ ಇದ್ಬಿಡ್ಲಿ ಅದ್ಕೆಮ್ಮ. ನೀವ್ ಮಾತ್ರ ಅಂತ ದುಸ್ಸಾಹಸಕ್ ಮಾತ್ರ ಕೈ ಹಾಕ್ಬೇಡಿ. ಆದ್ರೆ ಅಣ್ಣಯ್ಯ, ಬೇಡ ಅದ್ಕೆಮ್ಮ, ಈ ವಿಚಾರದಲ್ಲಿ ದುಡ್ಗಿ ದೊಡ್ಡ ತಪ್ಪು ಮಾಡ್ಬೇಡಿ. ಮಾವಯ್ಯನ್ನ ಜೈಲಿಗೆ ಕಳಿಸ್ಬೇಕು ಅನ್ನೋ ಉದ್ದೇಶದಿಂದ ಮಸ್ಲತ್ ಮಾಡಿ ಕೆಲಸ ಮಾಡಿಲ್ಲ ತಾನೆ? ಅವತ್ತಿನ ಸಮಯ ಸಂದರ್ಭ ನಿಮ್ ಜೊತೆಗೆ ಮಾವನ್ ಕೈಲೂ ತಪ್ಪು ಮಾಡಿಸ್ಬಿಡ್ತು. ಹಂಗಾಗಿ ಅದಕ್ಕೆ ನೀವೊಬ್ರೇ ಕಾರಣ ಅಲ್ವಲ್ಲ? ಅದಕ್ಕೆ ಹೇಳ್ತೀನಿ ಅದ್ಕೆಮ್ಮ, ದಯವಿಟ್ಟು ಇದನ್ನ ಎಲ್ಲಿಗೆ ಬಿಟ್ಬಿಡಿ. ನಮ್ಮ ಅಣ್ತಮ್ಮ ನಿಮ್ಮನ್ ಮದ್ವೆ ಆದ್ಮೇಕೆ ಸ್ಯಾನೆ ಸಂತೋಷವಾಗ ಅವನೆ, ನಿಮ್ಮೇಲೆ ಪ್ರಾಣನೇ ಮಡಿಕೊಂಡವನೆ. ನೀವು ಅವನ್ನ ಅಷ್ಟೇ ಇಷ್ಟ ಪಡ್ತಿದ್ದೀರಾ. ಹಿಂಗೆ ನೀವಿಬ್ರು ಸುಖವಾಗಿ ಸಂತೋಷವಾಗಿರ್ಬೇಕು ಅಂದ್ರೆ ದಯವಿಟ್ಟು ಇದನ್ನ ಇಲ್ಲಿಗೆ ಮರ್ತು ಬಿಡಿ ಅದ್ಕೆಮ್ಮ. ಯಾಕಂದ್ರೆ ಈ ವಿಚಾರ ನಮ್ಮ ಅಣ್ತಮ್ಮಂಗ್ ಗೊತ್ತಾದ್ರೆ ನಿಮ್ಗಿಂತ ಅವನೇ ಜಾಸ್ತಿ ನೊಂದ್ಕೊಬಿಡ್ತಾನೆ. ಎಲ್ರೂ ನೆಮ್ಮದಿ ಕಿತ್ಕೊಳ್ಳೋ ಸತ್ಯ ಆಚೆ ಬರೋದ್ಕಿಂತ ಸಮಾಧಿ ಆಗದೆ ಒಳ್ಳೇದು. ದಯವಿಟ್ಟು ದಯವಿಟ್ಟು ಅದ್ಕೆಮ್ಮ ಈ ವಿಷಯನ ಯಾರ ತವನು ಹೇಳಲ್ಲ ಅಂತ ಪ್ರಮಾಣ ಮಾಡಿ ಅದ್ಕೆಮ್ಮ. ದಿಟ್ಟವಾಗ್ಲು ನೀವು ನನ್ನನ್ನ ಅಣ್ಣ ಅನ್ಕೊಂಡಿದ್ರೆ ಮಾತ್ ಕೊಡಿ ಅದ್ಕೆಮ್ಮ. ನಿಮ್ಗೆ ಹೇಳ್ತಾ ಇರೋದು, ಕೊಡಿ ಅದ್ಕೆಮ್ಮ. ಆಯ್ತು ಅಣ್ಣಯ್ಯ, ಈ ವಿಷಯನ ನಾನು ಬೇರೆ ಯಾರಿಗೂ ಹೇಳಕ್ಕಿಲ್ಲ. ಕೊಟ್ಲೆ ಲೇ ಕೊಟ್ಲೆ ಅದ್ಕೆಮ್ಮ, ಅಣ್ತಮ್ಮ ಇಲ್ಲೇ ಅವನೇ ಬಾ ಅಂಟಮ್ಮ. ಇಲ್ಲಿದೆಯಲ್ಲ
ಅಮ್ಮೆ ಅಣ್ಣ ತಂಗಿ ನಿಂತ್ಕೊಂಡು ಏನೋ ಗಂಭೀರವಾಗಿ ಮಾತಾಡ್ತಿರಂಗಿದ್ದೀರಿ. ಅಣ್ಣ ತಂಗಿ ಅಂದ್ಮೇಲೆ 1000 ವಿಷಯ ಇರ್ತದಪ್ಪ, ಮಾತಾಡ್ತಾ ಇದೀವಿ. ಓ ಮಾತಾಡ್ರಪ್ಪ, ಮಾತಾಡಿ. ಯಾರು ಬೇಡ ಅಂದಿದ್ದು ಅಲ್ವೇನಮ್ಮೆ? ಆದ್ರೆ ಹೊಸಿ ಅದೇನು ಅಂತ ನಂಗೂ ಹೇಳಿದ್ರೆ ನಾನು ಹೊಸಿ ಖುಷಿ ಪಡ್ತೀನಪ್ಪ. ಅದೇನಿಲ್ಲ ಅಣ್ತಮ್ಮ, ತಂಗವನ್ನ ಪರೀಕ್ಷೆಗೆ ಹೆಂಗ್ ಓದ್ಕೋಬೇಕು ಅಂತ ಕೇಳ್ತಾ ಇದ್ದೆ. ಕ್ವಾಟ್ಲೆ ನೀನ್ ಹೇಳ್ತಿದ್ದೇನಲ್ಲ ಅಮ್ಮೆ, ಹುಷಾರು. 4ನೇ ಕ್ಲಾಸಲ್ಲಿ ಮೇಸ್ಟ್ರಿಗೆ ದಿಕ್ ತಪ್ಪಿಸ್ದವ್ ನೀನು. ಇನ್ನ ನಿಂಗ್ ಬಂದ್ ಪಾಠ ಹೇಳ್ಕೊಟ್ರ ನಿನ್ನಮ್ಮೆ? ಏನಂತಮ್ಮ, ನನ್ನ ಹಂಗಾರೆ ಅಷ್ಟೊಂದು ಕಂಡಮ್ ಮಾಡ್ಬಿಟ್ಟ? ಇಲ್ಲ ಕಣಪ್ಪ, ನಿನ್ ಭಾರಿ ಮೇಧಾವಿ ಅಂತೆ. ಇನ್ಮೇಕಿಂದ ನನ್ನ ಅಮ್ಮಿ ಬಂದು ನಿಂತವನೇ ಪಾಠ ಹೇಳ್ಸ್ಕತ್ತಾಳ ಅಂತ ಬಿಡು. ನಿಮ್ ಹಾರ್ಟ್ ಒಳಗಡೆ ನಂಗೊಬ್ಳಿಗ್ ಮಾತ್ರ ಜಾಗ ಕೊಟ್ರೆ ಅದೇ ನೀವ್ ನನಗೆ ಕೊಡೋ ದೊಡ್ಡ ಗಿಫ್ಟ್. ನಂದಿನಿ ಬಂಗಾರದ ಮೊಟ್ಟೆ ಇಡ ಕೋಳಿ. ಈ ನಾಟಿ ಕೋಳಿಗೋಸ್ಕರ ಅವಳನ್ನ ಕಳ್ಕೊಳಕಾದತ್ತೆ. ನಂದಿನಿ ಮನ್ಸ್ನಾಗೆ ಹೆಂಗೂ ನಾನಿದ್ದೀನಿ. ಹೆಂಗಾರ ಮಾಡಿ ಅವಳನ್ನ ಪಡ್ಕೊಳ್ಳೇಬೇಕು. ಪಡ್ಕೊಂಡೇ ಪಡ್ಕತೀನಿ. ಹಲೋ, ಯಾರು? ನಂದಿನಿ, ನಾನ್ ಸುಭಾಷ. ಮತ್ತೆ ನನಗೆ ಕಾಲ್ ಮಾಡಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಅದು ಯಾವ ಮುಖ ಇಟ್ಕೊಂಡು ನನಗೆ ಕಾಲ್ ಮಾಡ್ತಿದ್ಯಾ? ನಂದಿನಿ ಪ್ಲೀಸ್, ನಾನ್ ಹೇಳೋದು ಹೊಸಿ ಕೇಳು. ನಾನ್ ಅಂತವನಲ್ಲ. ಅದೇ ಛೀ, ಮತ್ತೆ ಹೆಂಗ್ ಕತೆ ಕಟ್ಬೇಕು ಅನ್ಕೊಂಡಿದ್ಯಾ? ನಿನ್ ಯೋಗ್ಯತೆ ಏನು, ನಿನ್ ಎಂತವನು ಅಂತ ಮದ್ವೆ ಮನೇಲೆ ಗೊತ್ತಾಯ್ತು. ಇವಾಗ ನಿನ್ನ ಮದ್ವೆ ಆಗಿದ್ಯಾ ತಾನೆ? ಮತ್ ನನಗೆ ಯಾಕೆ ಕಾಲ್ ಮಾಡಿದ್ಯಾ? ನೋಡು ನಂದಿನಿ, ಅದೇ ವಿಷಯವಾಗಿ ನಾನು ನಿನ್ ತಮ್ಮ ಮಾತಾಡ್ಬೇಕು. ದಯವಿಟ್ಟು ನನ್ ಮಾತು ಕೇಳಿಸ್ಕೊ. ನಿನ್ ಮಾತನ್ನ ನಾನ್ ಯಾಕೆ ಕೇಳಿಸ್ಕೋಬೇಕು? ನಿನ್ ಜೊತೆ ಇಷ್ಟು ಮರ್ಯಾದೆಯಿಂದ ಮಾತಾಡ್ತೀನಿ ನೋಡು, ಇದೇ ಹೆಚ್ಚು ನಿನಗೆ. ಇನ್ನೊಂದ್ಸಲ ಏನಾದ್ರು ನನಗೆ ಫೋನ್ ಮಾಡಕ್ ಪ್ರಯತ್ನ ಪಟ್ರೆ ಸರಿ ಇರಲ್ಲ. ನಂದಿನಿ